ಸೈಕಲ್ ಎಷ್ಟು ವರ್ಷ ಆಯ್ತು ತಗೊಂಡು? ಇದು 6 ವರ್ಷ ಆಯ್ತು. ಏನಿಲ್ಲ ನಡ್ಕೊಂಡು ತಿರುಗಾಡಬೇಕು, ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಇದು 6,000 ರೂಪಾಯಿ ಬಿಡಲ್ಲ. 6,000 ನಿಮಗೆ ಮತ್ತೆ ವಾಪಸ್ ಬರೋಕ್ಕೆ 3-4 ದಿನ ಆಗುತ್ತೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 3 ಹೆಣ್ಮಕ್ಳು 2 ಗಂಡು ಮಕ್ಕಳು. ದೊಡ್ಡ ಮಗ ಏನು? ದೊಡ್ಡ ಮಗನಿಗೆ ಅಲ್ಲೇ ಶಿವಮೊಗ್ಗದಲ್ಲಿ ಮದುವೆ ಮಾಡಿ ಅವ್ನಿಗೆ 3 ಮಕ್ಕಳು ಇದ್ದಾರೆ. ಅಲ್ಲೇ ಇದ್ದಾರ ಅವರು? ಒಂದು ದಿವಸನೂ 50 ರೂಪಾಯಿ ತಗೊಳ್ರಿ ಅಂತ ಕೊಟ್ಟಿದ್ವಿ. 2 ಹೆಣ್ಮಕ್ಳು ಮದುವೆ ಮಾಡಿದ್ವಿ, ಹೋಗಿ ಮನೆಗೆ ಹೇಳಿ ಬಂದಿದ್ರು, ಬಂದಿಲ್ಲ ಅವ್ನು. ಯಾಕೆ ಅಂಕಲ್? ನಾವ್ ಎಷ್ಟೇ ಬೇಜಾರು ಮಾಡಿದ್ರು ಅಪ್ಪ ಅಮ್ಮಂದ್ರು ಮಕ್ಳ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಆಗಲ್ಲ. ಮಕ್ಕಳ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಆಗಲ್ಲ. ಎಲ್ಲಾರು ಒಂದ್ ಕಡೆ ಚೆನ್ನಾಗಿ ಬಂದಿದ್ರು. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಂಕಲ್? ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಮತ್ತೆ ಕನ್ನಡ ಮಾತಾಡಿಲ್ಲ ಅಂದ್ರೆ ಏನು? ನಾನೊಂದು ಲೈಟ್ ತಗೊಂಡಿದ್ದೆ, ತಾಳಿ ಅಂಕಲ್ ಇಟ್ಕೊಳ್ಳಿ. ಟೈ ಬ್ರೈಟ್ ಅಂತ ಇದು. ಮಿಸ್ಸಸ್ ಇದಾರಲ್ಲ ಅವ್ರಿಗೊಂದು ಸೀರೆನೂ ಕೊಡಿ. ಗುಟ್ಟಳ್ಳಿ ಇದೆ ಅಲ್ಲ, ಅಲ್ಲಿ ಬಂಡೆ ಮಾಕಳ್ಳಿ ಅಂತ ದೇವಸ್ಥಾನ ಇದೆ. ಸೊ ಅಲ್ಲಿ ಉಡ್ಸಿರೋದು ಇದು ದೇವರಿಗೆ. ಹಂಗೆ ಅಕ್ಕಿನೂ ಕೊಡ್ತೀನಿ, ತಗೊಂಡ್ಬಿಡಿ. ಇದು ಎಷ್ಟಾಯ್ತು ಅಂಕಲ್? 190. ತೋಲ್ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಏನು ಎಲ್ಲ ದೇವ್ರು ಕೊಟ್ಟಂಗಾಯ್ತು. ದೇವ್ರು ಕೊಟ್ಟಂಗಾಯ್ತು. ಒಂದು ಫೋಟೋ ತೆಕ್ಕೊಳ್ಳೋಣ? ಸ್ಮೈಲ್ ಮಾಡ್ತೀರಾ? ಇದೊಂದು ತಾತೀನಿ ಅಂಕಲ್. ಡೈಲಿ ಊಟ ಮಾಡೋದಿಲ್ಲನಾ? ಇಲ್ಲ, ಡೈಲಿ 10 ರೂಪಾಯಿ ಕೊಟ್ಟು ಏನೇನು ಕೊಡ್ತಾರೆ? ಅನ್ನ ಮುದ್ದೆ ಚೆನ್ನಾಗಿರುತ್ತಾ? ಪರವಾಗಿಲ್ಲ. ಎಲ್ಲಿ ಮನೆ ಇರೋದು? ಬೈಸಂದ್ರ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ವ್ಯಾಪಾರ? ಮುಂಚೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೆಂಗೆ ಬಂದ್ರಿ? ಇಲ್ಲೇ ನಮ್ಮ ತಂಗಿಯರು ಎಲ್ಲ, ನಮ್ಮ ತಮ್ಮ ಗಿಮ್ಮ ಎಲ್ಲ ಇಲ್ಲೇ. ನಾನು ಒಬ್ಬನೇ ಅಲ್ಲೇ ಇದ್ದೇನೆ. ನೀನು ಒಬ್ಬನೇ ಇರೋದು ಬೇಡ, ಅಲ್ಲಿ ಬಂದಿರೋ ಅಂತ ಇಲ್ಲಿ ಕರ್ಕೊಂಡಿರೋದು. 10 ವರ್ಷ ಆಯ್ತು ಬಂದು. ನಾವು ಇಲ್ಲಿ ಬಂದು 2 ಮಗಳು ಮದುವೆ ಮಾಡಿದ್ದೀನಿ. 1 ವರ್ಷ ಆಯಿತು ದೊಡ್ಡ ಮಗಳಿಗೆ ಮದುವೆ ಮಾಡಿ. ಈಗ ಒಂದು ತಿಂಗಳಾಯ್ತು ಮದುವೆ ಮಾಡಿ. ಇನ್ನೊಂದು ಐತೆ. ಇನ್ನೊಬ್ಳು ಮಗಳೇನಾ? ಇನ್ನೊಬ್ಳು ಮಗ ಇದ್ದಾನೆ, ಸಣ್ಣ. ಹಾಂ. ಮಗ ಏನು ಮಾಡ್ತಾನೆ? ಮಗ ಗ್ಯಾರೇಜ್ ಹೋಗ್ತಾನೆ. ಗ್ಯಾರೇಜ್ ಕೆಲಸ ಮಾಡ್ತಾರಾ? ಬೆಳಗ್ಗೆ ಎಷ್ಟೊತ್ತಿಗೆ ಬಿಡ್ತೀರಾ ಅಂಕಲ್ ಮನೆ? ಬೆಳಗ್ಗೆ 8 ಗಂಟೆಗೆ. 8ಕ್ಕೆ ಬಿಟ್ಟರೆ ಹೋಗಿ ಅಂಗಡಿಯಲ್ಲಿ ಸಾಮಾನುಗಳು ಕಟ್ಟೋದು 9 ಗಂಟೆ ಮೇಲೆ ನಾಷ್ಟ ಮಾಡ್ಕೊಂಡು ಬಂದು ಎಲ್ಲ ತಿರ್ಗಾಡ್ಕೊಂಡು. ಎಷ್ಟೊತ್ತಿಗೆ ಹೋಗ್ತೀರಾ ಸಂಜೆ? ಸಂಜೆ 6-7 ಗಂಟೆಗೆ. ವ್ಯಾಪಾರ ಹೆಂಗಾಗುತ್ತೆ ಅಂಕಲ್? ಎಷ್ಟು ಕಿಲೋಮೀಟ್ರ್ ನಡೀತೀರಾ ದಿನಕ್ಕೆ? ದಿನಕ್ಕೆ 15 ಕಿಲೋಮೀಟ್ರ್. ಅಂದರೆ ನಡ್ಕೊಂಡೇ ಹೋಗ್ಬೇಕಲ್ವಾ ಅಂಕಲ್ ನೀವು? ಹೊಡಿಯೋಕ್ಕಾಗಲ್ಲ ಸೈಕಲ್ಲು. ಯಾಕೆ ಗಾಡಿಗಳು ಅವು ಇವು ತಿರ್ಗಾಡ್ತಾರೆ ರೋಡ್ನಲ್ಲಿ, ತುಳಿಯೋಕ್ಕಾಗಲ್ಲ ಸೈಕಲ್. ಇದಕ್ಕೆ ಬಂಡವಾಳ ಎಷ್ಟು ಹಾಕಿದ್ದೀರಾ? ಇದು 6,000 ರೂಪಾಯಿ ಬಿಡಲ್ಲ. 6,000 ನಿಮಗೆ ಮತ್ತೆ ವಾಪಸ್ ಬರೋಕ್ಕೆ 3-4 ದಿನ ಆಗ್ತದೆ. 3 ಜನ ಹೆಣ್ಮಕ್ಳು ಇದ್ರು ನಾವು ಚೆನ್ನಾಗಿದ್ದೀವಿ. ದೊಡ್ಡ ಮಗನಿಗೆ ಅಲ್ಲೇ ಶಿವಮೊಗ್ಗದಲ್ಲಿ ಮದುವೆ ಮಾಡಿ ಅವ್ನಿಗೆ 3 ಮಕ್ಕಳು ಇದ್ದಾರೆ. ಅಲ್ಲೇ ಇದ್ದಾರ ಅವರು? ಒಂದು ದಿವಸನೂ 50 ರೂಪಾಯಿ ತಗೊಳ್ರಿ ಅಂತ ಕೊಟ್ಟಿದ್ವಿ. ಏನೋ ನಮ್ಮ ಕರ್ತವ್ಯ ಇದ್ದು ಮಾಡೋದು ಮಾಡಿಬಿಟ್ಟಿದ್ವಿ. ಹೆಂಗಾರೆ ಚೆನ್ನಾಗಿ ಬದುಕು ಹೋಗೋ ನಾವು ಇನ್ನೂವರೆಗೂ ಕೇಳಿದ್ವಿ. 2 ಹೆಣ್ಮಕ್ಳು ಮದುವೆ ಮಾಡಿದ್ದೀವಿ, ಹೋಗಿ ಮನೆಗೆ ಹೇಳಿ ಬಂದಿದ್ರು, ಬಂದಿಲ್ಲ ಅವ್ರು. ಯಾಕೆ ಅಂಕಲ್? ಭಾಳ ಬೇಜಾರಾಗ್ತಿತ್ತು. ಬೇಜಾರಂದರೆ ಯಾಕೆ ಹೇಳ್ತೀವಿ, ನಮ್ಮ ಹೆಣ್ಮಕ್ಳು ಏನು ಬೈಬೇಡ ಬಿಡಪ್ಪ ಅಂತ. ಪಾಪ. ಅವ್ರು ಏನು ಕೆಲಸ ಮಾಡ್ತಾರೆ? ಅವನು ಈ ಗಾರ್ಜಿದು ಬೀರು ಕೆಲಸ ಮಾಡ್ತಾರೆ. ಬೇಜಾರು ಮಾಡ್ಕೋಬೇಡಿ ಅಂಕಲ್. ಅದಕ್ಕೆ ಹೇಳೋದು ಗಂಡು ಮಕ್ಕಳು ಏನು ಏನು ಕಾರಣ ನಾವು ಏನೇನು ಅವ್ನಿಗೆ ಏನಪ್ಪ ಅಂತ ನಾವು ಹೇಳಿಲ್ಲ, ಒಂದು ಬೈದಿಲ್ಲ, ಒಂದು ಜಗಳ ಮಾಡಿಲ್ಲ, ಏನಿಲ್ಲ. ಮದುವೆ ಮಾಡಿದ್ದು 4 ತಿಂಗಳಿಗೆ ಬೇರೆ. ಅಲ್ಲಿ ಮನೇನೂ ಇತ್ತ ಅಂಕಲ್? ಐತೆ, ಮನೆ ಐತೆ. ಅವನು ನಮ್ಮ ಮಗನೇ ಇರೋದು. ಇಲ್ಲಿ ಬೆಂಗಳೂರಿಗೆ 1 ದಿವಸನೂ ಬಂದಿಲ್ಲ ಅವನು. ನಾವು ಬಂದಾಗಿದ್ದು ಹೋಗ್ಲಿ, ಫೋನ್ ಮಾಡಿ ಮಾತಾಡ್ತಾರಾ? ತಾಯಿ ಹತ್ರ ಮಾತಾಡ್ಕೊಂತಾರೆ ಫೋನ್ ಮಾಡಿ. ಬೇರೆ ಬೇಜಾರಿ ಅಂತ ಮಕ್ಕಳ ಮೇಲೆ ಬೇಜಾರು.
ಆಗಲ್ಲ ಅಲ್ವಾ? ನಾವ್ ಎಷ್ಟೇ ಬೇಜಾರ್ ಮಾಡಿದ್ರು ಅಪ್ಪ ಅಮ್ಮಂದ್ರು ಮಕ್ಳ ಮೇಲೆ ಬೇಜಾರ್ ಮಾಡ್ಕೊಳಕ್ಕೆ ಆಗಲ್ಲ. ಮಕ್ಕಳ ಮೇಲೆ ಬೇಜಾರು ಮಾಡ್ಕೊಳಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಚೆನ್ನಾಗಿ ಬಂದಿಕೊಳ್ಳಿ, ಆರಾಮಾಗಿ ದುಡಿಮೆ ಮಾಡ್ತೀವಿ, ಆರಾಮಾಗಿ ಊಟ ಮಾಡಿ ಆರಾಮಾಗಿ. ಫಲೂದ ತಿಂತೀರಾ? ಇಲ್ಲ, ಒಂಚೂರು ತಿನ್ನಿ ಅಂಕಲ್. ಏನೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನೀನ್ ಕುಡಿ, ಅಷ್ಟು ಹೇಳಿದ್ಯಲ್ಲ ಸಾಕು. ಮಗಳು ಅಂತ ಅನ್ಕೊಳ್ಳಿ. ಅಷ್ಟು ಹೇಳಿದ್ಯಲ್ಲ ಸಾಕು. ಅದೇ ಬಹಳ ತುಂಬ ಹೇಳಿದ್ಯಲ್ಲ ಸಾಕು, ತಿಂದಂಗೆ ಆಯ್ತು ಅದು. ಇದೆಲ್ಲ ಎಲ್ಲಿ ತರ್ತೀರಾ ಅಂಕಲ್? ಕೇರ್ಪುರ ಫ್ಯಾಕ್ಟ್ರಿ ಇದಾವ, ಎಲ್ಲ ನೀವೇ ಹೋಗಿ ತರ್ತೀರಾ? ಇಲ್ಲ ಅವ್ರ ಅಂಗಡಿಯಲ್ಲಿ ತಗೊಂಬರ್ತಾರೆ, ಅಂಗಡಿಯಿಂದ ನಾವು ಕಟ್ತಾವ. ಸೈಕಲ್ ಎಷ್ಟು ವರ್ಷ ಆಯ್ತು ತಗೊಂಡು? ಇದು 6 ವರ್ಷ ಆಯ್ತು. ಏನಿಲ್ಲ, ನಡ್ಕೊಂಡು ತಿರುಗಾಡಬೇಕು, ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಇದು ರೇಷನ್ ಎಲ್ಲ ಸಿಗುತ್ತೆ ಅನ್ಸುತ್ತಲ್ವಾ ನಿಮಗೆ? ರೇಷನ್ ಕಾರ್ಡ್ ಇದೆ. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅಕ್ಕಿ ನಿಮಗೆ? ನಮಗೆ ತಿಂಗಳಿಗೆ ಒಂದು 25 ರೂಪಾಯಿ ಆಗ್ತಾವೆ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಂಕಲ್? ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಮತ್ತು ಕನ್ನಡ ಮಾತಾಡಿಲ್ಲ ಅಂದ್ರೆ ಏನು? ಎಷ್ಟೋ ಜನ ಕನ್ನಡ ಮಾತಾಡಕ್ಕೆ ಇದ್ ಮಾಡ್ತಾರಲ್ಲ ಅಂಕಲ್. ಅಯ್ಯ, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು. ಎಲ್ಲರೂ ಹಂಗಿರಲ್ವಲ್ಲ ನಿಮ್ ತರ? ಎಲ್ಲರೂ ಇದೆಲ್ಲ ಮಾತಾಡಬೇಕು ಅಲ್ವಾ? ಮಾತಾಡಬೇಕು. ಅಂಕಲ್ ಇದೆಷ್ಟು ಬಕೆಟ್? ನಾನೊಂದು ಲೈಟ್ ತಗೊಂಡಿದ್ದೆ, ತಾಳಿ ಅಂಕಲ್ ಇಟ್ಕೊಳ್ಳಿ, ನಿಮಗೆ ಗಿಫ್ಟ್ ಕೊಡ್ತೀನಿ. ಕರೆಂಟ್ ಹೋಗಲ್ವಾ ಮನೇಲಿ? ಮತ್ತೆ ಹೋದಾಗ ನಿಮಗೆ ಉಪಯೋಗ ಆಗುತ್ತೆ ನೋಡಿ. ಇದು ಇಷ್ಟು ಬೆಳಕು ಬರುತ್ತೆ. ಇದು ಐ ಬ್ರೈಟ್ ಅಂತ, ಇದು ನಿಮಗೆ ಕೊಡಬೇಕು ಅನ್ನಿಸ್ತು. ತಾಳಿ ಅಂಕಲ್ ಇಟ್ಕೊಳ್ಳಿ. ಮಿಸ್ಸಸ್ ಇದಾರಲ್ಲ, ಅವ್ರಿಗೊಂದು ಸೀರೆನೂ ಕೊಡಿ. ಗುಟ್ಟಳ್ಳಿ ಇದೆ ಅಲ್ಲ, ಅಲ್ಲಿ ಬಂಡೆ ಮಾಕಳ್ಳಿ ಅಂತ ದೇವಸ್ಥಾನ ಇದೆ. ಅಲ್ಲಿ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಬರ್ತಾರೆ ಅಂಕಲ್. ಅಲ್ಲಿ ಅಷ್ಟು ಶಕ್ತಿ ಅವಳಿಗೆ, ಅಮ್ಮಂಗೆ. ಸೊ ಅಲ್ಲಿ ಉಡ್ಸಿರೋದು ಇದು ದೇವರಿಗೆ ಕೊಡಿ, ಖುಷಿ ಪಡ್ತಾರೆ. ಹಂಗೆ ಅಕ್ಕಿನೂ ಕೊಡ್ತೀನಿ, ತಗೊಂಡ್ಬಿಡ್ತೀನಿ. ಇದು ಎಷ್ಟಾಯ್ತು ಅಂಕಲ್? ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಏನು ಎಲ್ಲ ದೇವ್ರು ಕೊಟ್ಟಂಗಾಯ್ತು, ದೇವ್ರು ಬಂದು ದೇವ್ರು ಕೊಟ್ಟಂಗಾಯ್ತು. ಯಾರು ಕೊಟ್ಟಿರೋದು ಜ್ಞಾಪನ ಮಾಡಬೇಕು. ಒಂದು ಫೋಟೋ ತೆಕ್ಕೊಳ್ಳೋಣ? ತಕೊಳ್ಳಿ, ಅದಕ್ಕೇನಿಲ್ಲ. ಸ್ಮೈಲ್ ಮಾಡ್ತೀರಾ? ಈಗ ನಾವು ಇಂಥವ್ರು ಕೊಟ್ಟಿದ್ರು, ಇಂಥ ಸಿಕ್ಕಿ ಹಿಂಗೆ ಮಾತಾಡಿ ಹಿಂಗೆ ಕೊಟ್ಟಿದ್ರು ಅಂತ ನಾವು ಹೇಳ್ತೀವಿ ಮನೆಯಾಗ. ಈಗ ಎಲ್ಲಿಂದ ತಗೊಂಡ್ಬಂದ್ರಿ, ಎಲ್ಲಿಂದ ಅಂದ್ರೆ ಕೇಳ್ತಾರೆ. ಇಲ್ಲ, ಇಂಥವ್ರು ಬಂದಿದ್ರು, ಇಂಥವ್ರು ಸಿಕ್ಕಿದ್ರು, ಮಾತಾಡಿದ್ರು, ಕೇಳ್ಬೇಕು. ಖುಷಿ ಆಯ್ತಾ? ಹೌದಮ್ಮ, ಖುಷಿಯಾಗಿರ್ಬೇಕು. ಯಾವಾಗ ಬೆಳಿಗ್ಗೆ ಬರ್ತೀವಿ, ಮನೆಗೆ ಹೋಗ್ತೀವಿ ಅಂತ ಗೊತ್ತಿರಲ್ಲ. ನಿಜ ಅಂಕಲ್, ಹೌದು. ಮಳೆ ಶುರು ಆಗ್ಬಿಡ್ತು ಅಂಕಲ್. ಬರ್ಲಾ ಅಂಕಲ್? ನೋಡ್ತೀನಿ ನಾನು.